ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಬಿಗ್ ಬಾಸ್ ಪ್ರೊಮೋ ನೋಡಿದ್ದಾದಮೇಲೆ ಜಗದೀಶ್ ಸರ್ ಒಬ್ಬರು ಮನುಷ್ಯನೇ ಅಲ್ಲ. ರಾಕ್ಷಸರಿಗಾದರೂ ಒಂದು ಮನಸ್ಸಿರ್ತೈತೆ, ಬಟ್ ಇವ್ರಿಗೆ ಮಾತ್ರ ಮನಸ್ಸಿರಲ್ಲ. ಇವರು ಬಿಗ್ ಬಾಸ್ ಒಳಗಡೆ ಅಂದರೆ ಬಿಗ್ ಬಾಸ್ ಮನೇಲಿ ಇರೋಕ್ಕೆ ನಾಲಾಯಕ್ ಅಂತ ಯಾರ್ಯಾರಿಗೆ ಅನ್ನಿಸ್ತೋ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೀರಿಯಸ್ಲಿ ಹೇಳ್ತೀನಲ್ಲ, ಇವ್ರು ನನಗೆ ಮನುಷ್ಯ ಅನ್ನೋ ಥರನೇ ಕಾಣ್ತಾ ಇಲ್ಲ ಬಿಗ್ ಬಾಸ್ ಮನೇಲಿ. ಫಸ್ಟ್ ಆಫ್ ಆಲ್ ಇವರು ಗೇಮ್ ಆಡೋಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹೋಗಿಲ್ಲ. ಜಸ್ಟ್ ಅವ್ರಿಗೆ ಎಷ್ಟು ಪವರ್ ಇದೆ, ಅವ್ರಿಗೆ ಎಷ್ಟು ಸೈಕೋ ಅಂತ ಕರ್ನಾಟಕ ಜನತೆಗೆ ತೋರ್ಸೋಕ್ಕೆ ಒಳಗಡೆ ಹೋಗಿದ್ದಾರೆ ಅಂತ ನನಗನ್ನಿಸ್ತು. ಬಿಗ್ ಬಾಸ್ಗೆ ಚಾಲೆಂಜ್ ಮಾಡ್ತಾರಲ್ಲ ಗುರು, ನನ್ನ ಎದುರಾಕೊಂಡು ನೀನು ಶೋ ನಡೆಸ್ತೀಯಾ ಅಂತಾನಲ್ಲ ಗುರು. ಏನು ಗುರು, ಇವ್ರು ಏನು ಅಂದ್ಕೊಂಡಿದ್ದಾರೆ ಗುರು? ಇಷ್ಟು 10 ಇಯರ್ಸೇನೆ ಏನೇ ಬಂದರೂ ಕೂಡ ಬಿಗ್ ಬಾಸ್ ಶೋ ನಿಂತಿಲ್ಲ. ಅಂಥದ್ರಲ್ಲಿ ಯಾರೋ ಒಂದು ಚಿಕ್ಕ ಉಳ್ಳಾಗಡ್ಡಿ ಬಂದ್ಬಿಟ್ಟು ಹೇಳ್ಬಿಟ್ರು ಅಂತ ಶೋ ನಿಂತೋಗ್ಬಿಡುತ್ತಾ? ಒಂದು ಮಾತಾಡೋಕೆ ಒಂದು ಅದ್ದು ಬದ್ದು ಇರಲ್ವಾ? ನಾಲ್ಗೆಗೆ ದಿಮಾಕೆ ಲಗಾಮ ಇಲ್ವಾ? ಏನು ಗುರು ಹಂಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಇವಾಗಲೇ ನಾನು ಹೆಲಿಕಾಪ್ಟರ್ ತರಿಸ್ಕೋತೀನಿ ಅಂತೆ. ಏನು ಹೆಲಿಕಾಪ್ಟರ್ ತರ್ಸ್ಕೊತೀಯ? ಹೆಂಗೆ ತರ್ಸ್ಕೊತೀಯ? ಬಿಗ್ ಬಾಸ್ ಬಿಟ್ಬಿಡ್ತಾರಾ ನಿನಗೆ ಲ್ಯಾಂಡಿಂಗ್ ಆಗೋಕ್ಕೂ ಎಲ್ಲನಾ? ಫಸ್ಟ್ ಆಫ್ ಆಲ್ ಅದು ಆಗುತ್ತಾ? ಏನು ಮಾಡ್ತಾರೆ? ಲಾಜಿಕ್ಕೆ ಇಲ್ದಂಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಪ್ರಾಬ್ಲಮ್ ಏನಂದರೆ, ಇಷ್ಟು ದಿನ ನರಕವಾಸಿಗಳು ಚೆನ್ನಾಗಿ ಬಳಸ್ಕೊಂಡ್ರು ಇವ್ರನ್ನ. ಅವ್ರೇನು ಅಂದ್ಕೊಂಡ್ರು, ಈ ಕಡೆ ಇವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ನಾನು ಇವ್ರಿಗೆಲ್ಲ ಗ್ಯಾಂಗ್ ಲೀಡರ್ ಆಗೋಣ ಅಂತ ಅಂದ್ಕೊಂಡಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಇವರು ಟಾಸ್ಕ್ ವಿನ್ ಆಗೋಕ್ಕೆ ನರಕವಾಸಿಗಳು ತಪ್ಪು ಮಾಡ್ಸೋಕ್ಕೆ ಸ್ವರ್ಗವಾಸಿಗಳ ಹತ್ರ ಇವ್ರನ್ನ ಟೂಲ್ ಆಗಿ ಯೂಸ್ ಮಾಡಿಕೊಂಡ್ರು ಅಂತ, ಒಂದು ವೆಪನ್ ಆಗಿ ಯೂಸ್ ಮಾಡಿಕೊಂಡ್ರು ಅಂತ ಅರ್ಥ ಮಾಡ್ಕೊಳ್ದೆ ನಿನ್ನೆ ನರಕವಾಸಿಗಳು ಕೂಡ ಅವ್ರ ಎದುರು ಕಡೆ ತಿರುಗಿಬಿದ್ರು. ಯಾರ ಈ ಕಡೆ ನರಕವಾಸಿಗಳು ಅವ್ರಿಗೆ ಸಪೋರ್ಟ್ ಇಲ್ಲ, ಸ್ವರ್ಗವಾಸಿಗಳು ಸಪೋರ್ಟ್ ಇಲ್ಲ. ರೇಸ್ ಆಗೋದ್ರು. ಬಿಗ್ ಬಾಸ್ ನನ್ನ ಮನೆಯಿಂದ ಆಚೆ ಕಳಿಸಿ ಅಂದರು. ಬಿಗ್ ಬಾಸ್ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಉರ್ದೋಗ್ಬಿಟ್ಟಿದೆ, ನಾನು ಇಲ್ಲಿ ಒಂಟಿ ಅಂತ, ಅಯ್ಯೋ ಏನಪ್ಪ ಇದು ಹಿಂಗಾಗ್ತಾ ಇದೆ ಅಂತ ಗಾಬರಿ ಆದರು. ಇವಾಗ ಇನ್ನೂ ಏನಾದರೂ ಕಿರಿಕ್ ಮಾಡಬೇಕಲ್ಲ, ಇನ್ನು ನರಕವಾಸಿಗಳು ರಿಯಾಕ್ಟ್ ಮಾಡಲ್ಲ, ಸ್ವರ್ಗವಾಸಿಗಳು ರಿಯಾಕ್ಟ್ ಮಾಡಲ್ಲ. ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಬಿಗ್ ಬಾಸ್ ಮೇಲೆ ಎಗರಾಡಿದ್ರು ಅಂತಲೇ ಹೇಳ್ಬೋದು. ಎಗರಾಡಿದ್ದು ಕರೆಕ್ಟು, ಬಟ್ ಅವರು ಯೂಸ್ ಮಾಡಿದಂತಹ ಪದಗಳು ಏನಿರುತ್ತೋ, ನಾನಿಲ್ಲದೆ ಈ ಶೋ ನಡೆಯಲ್ಲ, ನನ್ನ ಎದುರಾಕೊಂಡು ನೀನು ಶೋ ನಡೆಸ್ತೀಯಾ, ನನಗೆ ಇವಾಗ ಮಾಡಿದ್ರು ಕೂಡ ನನಗೆ ಹೆಲಿಕಾಪ್ಟರ್ ಇಳಿಸ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ, ನನಗೆ ಯಾರಂತ ಗೊತ್ತಿಲ್ವಾ? ಇದೆಲ್ಲ ಬೇಕಾಗಿರಲಿಲ್ಲ ಗುರು. ಸುಮ್ಮನೆ ಅವರು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಬಂದಿರೋದು ಗೇಮ್ ಆಡೋಕ್ಕಂತೂ ನಿಜವಾಗ್ಲೂ ಅಲ್ಲ. ಅದನ್ನು ನೋಡ್ತಾ ಇದ್ರೇ ನಮ್ಗೆ ಅನಿಸುತ್ತೆ. ಯಾಕಂದರೆ ಯಾರು ಗೇಮ್ ಆಡೋಕ್ಕೆ ಬಂದವರು ಈ ಥರ ಸೈಕೋ ಥರ ಆಡಲ್ಲ. ಒಂದು ಹ್ಯುಮ್ಯಾನಿಟಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕು, ಅದು ನಿಜವಾಗ್ಲೂ ಇಲ್ಲ. ಯಾಕಂದರೆ ನೆನ್ನೆ ಪಾಪ ಧನ್ರಾಜ್ ಅವರು ಲಿಟ್ರಲಿ ಕಾಲಿಗೆ ಬೀಳ್ತಾ ಇದ್ದಾರೆ. ಸರ್ ತಪ್ಪಾಯಿತು ಸರ್, ನಿಮ್ಗೆ ಏನಾದರೂ ಒಂದು ಮಧ್ಯರಾತ್ರಿ ನಡೆದಿರೋ ಕಾಮಿಡಿಯಿಂದ ಡಿಸ್ಟರ್ಬೆನ್ಸ್ ಆದರೆ ಅಂತ ಹೇಳ್ತಿದ್ರು ಕೂಡ, ಏನು ರಾತ್ರಿ ಪ್ರಾಬ್ಲಮ್ ಮಾಡಿಬಿಡೋದು, ಬೆಳಗ್ಗೆ ಬಂದು ಸಾರಿ ಕೇಳ್ಬಿಡೋದ, ಅಷ್ಟೇನಾ ಅಂತ ಇದ್ದಾರೆ. ಫಸ್ಟ್ ಆಫ್ ಆಲ್ ಧನ್ರಾಜ್ ಅವ್ರದಲ್ಲಿ ಏನೂ ತಪ್ಪೇ ಇಲ್ಲ. ಫಸ್ಟು ಉಗ್ರ ಮಂಜೋರ್ ಹತ್ರ ಹೋದ್ರು. ಉಗ್ರ ಮಂಜೋರ್ ಯಾವಾಗ ರಿಯಾಕ್ಟ್ ಮಾಡಲಿಲ್ವೋ ಧನ್ರಾಜ್ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ಫುಲ್ ಧನ್ರಾಜ್ ಅವ್ರನ್ನಾದರೆ ಬಿಸಾಕಿದ್ದಾರೆ. ಅವರು ಅಷ್ಟು ಕೆಟ್ಟ ವ್ಯಕ್ತಿನ ಗುರು, ಒಂದು ಅನಿಮಲ್ ಥರ ಕಾಣ್ತಾ ಇದ್ದಾರೆ. ಫಸ್ಟ್ ನನಗೆ ಇವಾಗೆ ಆಪರ್ಚುನಿಟಿ ಕೊಟ್ಟರೆ ಅಲ್ಲಿಂದ ಎಳೆದ್ಬಿಟ್ಟು ಆಚೆ ತಂದಾಕ್ಬಿಟ್ಟು ಸಾಯಿಸೇ ಬಿಡ್ತೀನಿ ಅನ್ಸುತ್ತೆ. ಅಷ್ಟು ರೂಡಾಗೆ, ಅಷ್ಟು ಇನ್ಹ್ಯೂಮನಾಗೆ ನಡ್ಕೋತಾ ಇದ್ದಾರೆ ಪ್ರತಿಯೊಬ್ಬರ ಹತ್ರನೂ. ಈ ಥರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮನೆಯೊಳಗಡೆ ಇದ್ದರೆ ಬೇರೆ ಕಂಟೆಸ್ಟೆಂಟ್ಸ್ಗೆ ಪ್ರಾಬ್ಲಮ್ ಆಗೋದಂತೂ 100% ಗ್ಯಾರಂಟಿ. ಬಿಗ್ ಬಾಸ್ ಅವರು TRPಗೆ ಯೋಚನೆ ಮಾಡಿದೆ. ದಯವಿಟ್ಟು ಫಸ್ಟ್ ವೀಕೆ ಅವ್ರನ್ನ ಎಲಿಮಿನೇಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಇಂಥವ್ರನ್ನ ಮನೆ ಒಳಗಡೆ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಸೀಸನ್ 11ಗೆ ಪಕ್ಕ ಒಂದು ಕೆಟ್ಟ ಹೆಸರು ಬರುತ್ತೆ, ಅದಂತೂ ಗ್ಯಾರಂಟಿ. ನನಗಂತೂ ಹಿಂಗೆ ಅನ್ನಿಸುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಜಗದೀಶ್ ಸರ್ ಬಿಹೇವಿಯರ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.